ರಾಜ್ಯದ ರೈತರಿಗೆ ಸೆಂಟ್ರಲ್ ಗವರ್ನಮೆಂಟ್ ಅನ್ಯಾಯ ಮಾಡ್ತಾ ರೈತರಿಗೆ ಕೇಂದ್ರದಿಂದ ಪೂರೈಕೆ ಆಗ್ತಾ ಇಲ್ಲ ರಸಗೊಬ್ಬರ ಅನ್ನೋ ಗುರುತರ ಆರೋಪ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಅಪ್ಡೇಟ್. ರಾಜ್ಯದ ರೈತರಿಗೆ ಕೇಂದ್ರದಿಂದ ಮಹಾ ಮೋಸ ನಡೆದಿದೆಯಾ? ರೈತರಿಗೆ ಕೇಂದ್ರದಿಂದ ಪೂರೈಕೆ ಆಗ್ತಾ ಇಲ್ವಾ ರಸಗೊಬ್ಬರ? ಅಗತ್ಯದ ಅರ್ಧದಷ್ಟು ಪೂರೈಕೆ ಆಗಿಲ್ಲ ರಸಗೊಬ್ಬರ. ರಾಜ್ಯದಲ್ಲಿ ರಸಗೊಬ್ಬರದ ಭಾರಿ ಪ್ರಮಾಣದ ಕೊರತೆಗಳು ಎದುರಾಗ್ತಾ ಇದೆ. ರಸಗೊಬ್ಬರದ ಕೊರತೆಯಿಂದ ಸಂಕಷ್ಟದಲ್ಲಿ ಅನ್ನದಾತ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಗೊಬ್ಬರ ಸಿಗದೆ ರೈತ ಕಂಗಾಲಾಗಿದ್ದಾರೆ. ಬೇಡಿಕೆಗೆ ಅನುಗುಣವಾಗಿ ಪೂರೈಕೆ ಆಗ್ತಿಲ್ಲ ರಸಗೊಬ್ಬರ ಅನ್ನುವ ಆರೋಪ ಇದೆ. ಜೂನ್ ತಿಂಗಳಲ್ಲಿ 5,83,333 ಲಕ್ಷ ಮೆಟ್ರಿಕ್ ಟನ್ ಕೇಂದ್ರದಿಂದ ಕೇವಲ 1.64 ಮೆಟ್ರಿಕ್ ಟನ್ಗಳು ಮಾತ್ರ ಬಂತು. ಏಪ್ರಿಲ್ನಿಂದ ಜೂನ್ನವರೆಗೆ 14 ಲಕ್ಷಕ್ಕೂ ಅಧಿಕ ಮೆಟ್ರಿಕ್ ಟನ್ ಅಗತ್ಯ ಇದೆ, ಪೂರೈಕೆ ಆಗಿಲ್ಲ. ಆದರೆ ಕೇಂದ್ರದಿಂದ ಕೇವಲ 8 ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಪೂರೈಕೆಯಾಗಿದೆ. ಸೆಪ್ಟೆಂಬರ್ನವರೆಗೆ 30 ಲಕ್ಷಕ್ಕೂ ಅಧಿಕ ಮೆಟ್ರಿಕ್ ಟನ್ ರಸಗೊಬ್ಬರ ಅಗತ್ಯ ಇದೆ. ರಾಜ್ಯದಲ್ಲಿ ಭರಪೂರ ಮಳೆಯಾಗಿದೆ. ಮಳೆಗೇನು ಕೊರತೆ ಇಲ್ಲ. ರೈತರಿಗೆ ಬೇಕಾಗಿರೋದೇನು? ತಮ್ಮ ಬೆಳೆಗಳಿಗೆ ರಸಗೊಬ್ಬರ. ಆ ರಸಗೊಬ್ಬರವನ್ನು ರಾಜ್ಯ ಮತ್ತು ಕೇಂದ್ರ ಎರಡು ಸರ್ಕಾರಗಳು ಆಯಾಯ ಕಾಲಕ್ಕನುಸಾರವಾಗಿ ರೈತರಿಗೆ ವಿತರಣೆಯನ್ನು ಮಾಡ್ತವೆ. 80% ಕೇಂದ್ರಕ್ಕೆ ಅವಲಂಬಿತವಾಗಿರುವ ರಸಗೊಬ್ಬರ ಈ ರಾಜ್ಯದ ರೈತರು ನಿರೀಕ್ಷೆ ಮಾಡ್ತಾ ಇರೋದು ಸೆಂಟ್ರಲ್ ಗವರ್ನಮೆಂಟ್ ನಮಗೆ ಕೊಡಬೇಕಾದ ರಸಗೊಬ್ಬರಗಳನ್ನು ಕಾಲಕ್ಕೆ ತಕ್ಕನ ಹಾಗೆ ಪೂರೈಕೆ ಮಾಡಬೇಕಲ್ಲ, ಯಾಕೆ ಮಾಡಲಿಲ್ಲ? ನೋಡಿ, ಅಗತ್ಯದ ಅರ್ಧದಷ್ಟು ಪೂರೈಕೆ ಆಗಿಲ್ಲ ಅನ್ನೋ ಆರೋಪ ಇದೆ. ರಾಜ್ಯದಲ್ಲಿ ರಸಗೊಬ್ಬರದ ಭಾರಿ ಪ್ರಮಾಣದ ಕೊರತೆ ಇದೆ. ರಸಗೊಬ್ಬರದ ಕೊರತೆಯಿಂದ ಸಂಕಷ್ಟದಲ್ಲಿ ಅನ್ನದಾತ ಬಾಯ್ ಬಡ್ಕೋತಿದ್ದಾನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಗೊಬ್ಬರ ಸಿಗದ ರೈತ ಕಂಗಾಲು. ನೋಡಿ, ಭೂಮಿ ಪಕ್ವ ಆಗಿದೆ. ಕೃಷಿ ಮಾಡಬೇಕಾದ ಸಂದರ್ಭಕ್ಕೆ ಮಾಡಲೇಬೇಕು. ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ರೈತನ ಬಳಿಯಲ್ಲಿ ಸ್ಟಾಕ್ ಇರಬೇಕು ರಸಗೊಬ್ಬರ. ಜೂನ್ ತಿಂಗಳಲ್ಲಿ ಮಾತ್ರ 5,83,333 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರಕ್ಕೆ ಬೇಡಿಕೆ ಇತ್ತು. ಅಂಡರ್ಲೈನ್. ಇನ್ನು ಕೇಂದ್ರದಿಂದ ಬಂದಿರೋದು ಕೇವಲ 1,64,322 ಮೆಟ್ರಿಕ್ ಟನ್ ಮಾತ್ರ. ಅಗತ್ಯ ಇದ್ದಿದ್ದು ಅನೇಕಾರು ಟನ್ಗಳು, ಪೂರೈಕೆಯಾಗಿದ್ದು ಬೆರಳೆಣಿಕೆಯ ಲೆಕ್ಕದಷ್ಟು ಮಾತ್ರ. ಎಲ್ಲಿನ 5 ಲಕ್ಷ, ಎಲ್ಲಿನ 1 ಲಕ್ಷ? ಅಗತ್ಯ ಮತ್ತು ಅನಿವಾರ್ಯ ಮತ್ತು ಅವಶ್ಯಕತೆ ಇದ್ದಿದ್ದು 5 ಲಕ್ಷ ಚಿಲ್ಲರೆ, ಪೂರೈಕೆಯಾಗಿದ್ದು 1 ಲಕ್ಷ ಚಿಲ್ಲರೆ. ಒಂದು ಬ್ಯಾರಲ್ ಸೀಮೆಣ್ಣೆ ಬೇಕು ಅಂಥೇಳಿ ಅನ್ಕೊಂಡಾಗ ಕೇವಲ ಒಂದು ದೀಪಕ್ಕೆ ಸಾಕಾಗುವ ಎಣ್ಣೆ ಸಿಕ್ಕಿದಾಗ ಹೆಂಗಿರುತ್ತೋ ಅದೇ ಪರಿಸ್ಥಿತಿ ರಾಜ್ಯದ ರೈತರದ್ದು. ಯಾರ ಜೊತೆ ಹೇಳ್ಕೊಳ್ಳೋಣ? ಏಪ್ರಿಲ್ನಿಂದ ಜೂನ್ನವರೆಗೆ 14 ಲಕ್ಷಕ್ಕೂ ಅಧಿಕ ಮೆಟ್ರಿಕ್ ಟನ್ ಅಗತ್ಯ ಇತ್ತು. ಆದರೆ ಕೇಂದ್ರದಿಂದ ಕೇವಲ 8 ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಪೂರೈಕೆ. ರೈತರನ್ನ ದೇಶದ ಬೆನ್ನೆಲುಬು ಅಂತ ಕರೀತೀವಿ. ಸೆಪ್ಟೆಂಬರ್ನವರೆಗೆ 30 ಲಕ್ಷಕ್ಕೂ ಅಧಿಕ ಮೆಟ್ರಿಕ್ ಟನ್ ರಸಗೊಬ್ಬರ ಅಗತ್ಯ ಇದೆ. ಯಾರು ಒತ್ತಡ ಹೇರಬೇಕು? ರಾಜ್ಯದಲ್ಲಿ ಕೃಷಿ ಇಲಾಖೆ ಅಂತ ಇರ್ತವೆ. ಆ ಕೃಷಿ ಇಲಾಖೆ ಕೇಂದ್ರದ ಕೃಷಿ ಸಚಿವರ ಜೊತೆ ಮಾತನಾಡಬೇಕು, ಒತ್ತಡ ಹಾಕಬೇಕು, ರೈತರ ಗೋಳಾಟವನ್ನು ಕೂಡ ಅರ್ಥ ಮಾಡಿಸಬೇಕು ಅಂತ ಹೇಳಿ ಬೇಡಿಕೆಗಳು ಹೆಚ್ಚಾಗಿದೆ.